ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಂಚ ಗ್ಯಾರಂಟಿಗಳಿಂದ ಪಂಚ ವರ್ಷಗಳ ವ್ಯಾರಂಟಿ ಪಡೆದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ತೃತೀಯ ವರ್ಷದ ಸಂಭ್ರಮ. ಹಸ್ತಮನಿಯಲ್ಲಿ ಇದು ತೀವ್ರ ಸಡಗರ ಮೇಳೈಸಿದ್ದು, ಕಲ್ಪತರು ನಾಡಿನಲ್ಲಿ ಇವತ್ತು ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೆಯಿತು. ವಿಶೇಷ ಏನು ಅಂದ್ರೆ, ಸರ್ಕಾರದ ಸಾಧನೆ ಗಿನ್ನೆಸ್ ದಾಖಲೆಯನ್ನ ಕೂಡ ಸೇರಿತು. ಮೇ 20, 2023 ಗ್ಯಾರಂಟಿ ಸರ್ಕಾರ. ಪಂಚ ಗ್ಯಾರಂಟಿಗಳಿಂದಾನೇ ರಾಜ್ಯದಲ್ಲಿ ಭರ್ಜರಿಯಾಗಿ ಮತಗಳ ಫಸಲು ತೆಗೆದು ಗದ್ದುಗೆ ಹಿಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯ ತೃತೀಯ ವರ್ಷದ ಸಂಭ್ರಮ. ಈ ಸಂಭ್ರಮದಲ್ಲಿ ಕಲ್ಪತರು ನಾಡು ಇವತ್ತು ಮಿಂದೆತ್ತಿತ್ತು. ಕಲ್ಪತರು ನಾಡಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ಕರ್ನಾಟಕ ರಾಜ್ಯ ಸರ್ಕಾರ ನಾಳೆ 3 ವರ್ಷಗಳನ್ನ ಪೂರೈಸ್ತಾ ಇರೋ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ 3ನೇ ವರ್ಷದ ಸಾಧನೆಯ ಸೇವೆ ಸಮರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಾಧನಾ ಸಮಾವೇಶವನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು. ಇದೇ ವೇಳೆ ಸಿಎಂ ತುಮಕೂರು ಜಿಲ್ಲೆಯ 682 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಸಾಂಕೇತಿಕವಾಗಿ 20,000 ಮಂದಿಗೆ ಕಂದಾಯ ಗ್ರಾಮ ಯೋಜನೆಯಡಿ ಹಕ್ಕುಪತ್ರ ವಿತರಣೆ ಮಾಡಿದ್ರು. ಸಮಾವೇಶದಲ್ಲಿ ಜನ ಕಿಕ್ಕಿರಿದು ಸೇರಿದ್ದು, ವೇದಿಕೆ ಪಕ್ಕದಲ್ಲೇ ಜಿಲ್ಲೆಯ ಅಭಿವೃದ್ಧಿ ಕುರಿತ ವಸ್ತು ಪ್ರದರ್ಶನ ಕೂಡ ನಡೆಯಿತು. ಸಾಂಕೇತಿಕವಾಗಿ 20,000 ಮಂದಿಗೆ ಕಂದಾಯ ಗ್ರಾಮ ಯೋಜನೆಯಡಿ ಸಿದ್ದರಾಮಯ್ಯ ಹಕ್ಕುಪತ್ರ ವಿತರಿಸಿದ್ರು. ವೇದಿಕೆ ಪಕ್ಕದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕುರಿತ 11 ಕಾರ್ಯಕ್ಷೇತ್ರಗಳ ವಸ್ತು ಪ್ರದರ್ಶನ ಹಾಗೂ 3 ವರ್ಷದ ಸಾಧನೆ ಕುರಿತಾದ ವಸ್ತು ಪ್ರದರ್ಶನ ಗಮನ ಸೆಳೆಯಿತು. ಕೆಎಸ್ಆರ್ಟಿಸಿಯ ನೂತನ ವಜ್ರ ವಿಸ್ತಾರ ಬಸ್ ಲೋಕಾರ್ಪಣೆ. ಇನ್ನು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ನೂತನ ವಜ್ರ ವಿಸ್ತಾರ ಬಸ್ ಅನ್ನ ಲೋಕಾರ್ಪಣೆಗೊಳಿಸಿದ್ರು. ಇದೇ ವೇಳೆ ಸರ್ಕಾರದ 3 ವರ್ಷಗಳ ಸಾಧನೆಯ ಪುಸ್ತಕ ಬಿಡುಗಡೆಯನ್ನು ಮಾಡಲಾಯಿತು. ಗ್ಯಾರಂಟಿ ಯೋಜನೆ ಶಂಕುಸ್ಥಾಪನೆ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳ ಕುರಿತು 138 ಪುಟಗಳ ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು. ಮಾತ್ರವಲ್ಲ, ರಾಜ್ಯದಲ್ಲಿ ಇದುವರೆಗೆ 13.5 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಇದು ಗಿನ್ನಿಸ್ ದಾಖಲೆಗೆ ಸೇರಿದ್ದು, ಸರ್ಕಾರಕ್ಕೆ ಸಂದಂತಹ ಮತ್ತೊಂದು ಗೌರವ. ಇಂಗ್ಲೆಂಡ್ನಿಂದ ಬಂದಂತಹ ಗಿನ್ನಿಸ್ ಸಂಸ್ಥೆಯ ಅಧಿಕಾರಿಗಳು ನೀಡಿದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರತಿಯನ್ನ ಸಿಎಂ ಸ್ವೀಕರಿಸಿದ್ರು. ಬಳಿಕ ಉತ್ತಮ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಪ್ರಶಂಸನಾ ಪತ್ರವನ್ನ ನೀಡಿದ್ರು. ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಇಡೀ ವಿಶ್ವದಲ್ಲೇ ಬಡವರ ಬದುಕಿನಲ್ಲಿ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನು ತಂದಂತ ಈ 5 ಗ್ಯಾರಂಟಿ ವಿಶ್ವಕ್ಕೆ ಒಂದು ಮಾದರಿ ಅಂತೇಳಿ ಉಲ್ಲೇಖನವನ್ನ ಇವತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಇವತ್ತು ಮಾಡಿದ್ದಾರೆ. ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ 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 ಅಂತಂದ್ರೆ ನಿಮ್ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಮಾತಾಡಕ್ಕಾಗಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತೆ ಮಂಜುಳಾ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತೆ ಆಗ್ರಹಿಸಿದ್ರು. ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ನಾಮಿನಿ ಮಾಡೋಕೆ ಒತ್ತಾಯಿಸಿದ್ರು. ಈ ವೇಳೆ ಪೊಲೀಸರು ಆಕೆಯನ್ನ ಸ್ಥಳದಿಂದ ಕರೆದೊಯ್ದ್ರು.
ಬೆಂಗಳೂರು ಉತ್ತರ ಎಂದು ಘೋಷಿಸಲು ಒತ್ತಾಯ. ಇನ್ನು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡಿದಂತೆ ತುಮಕೂರನ್ನ ಬೆಂಗಳೂರು ಉತ್ತರ ಅಂತ ಘೋಷಿಸಬೇಕು ಅಂತ ಹೇಳಿ ತಮ್ಮದೇ ಸರ್ಕಾರದ ಮುಂದೆ ಗೃಹ ಸಚಿವ ಪರಂ ಬೇಡಿಕೆ ಇಟ್ರು. ತುಮಕೂರಿಗೆ ಮೆಟ್ರೋ ರೈಲು ತರೋಕೆ ಯೋಜನೆ ಸಿದ್ಧವಾಗ್ತಾ ಇದೆ. ಸಿಎಂ ಡಿಸಿಎಂ ಇಬ್ರು ಇದನ್ನ ಸಾಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಈಗಾಗಲೇ ತುಮಕೂರಿಗೆ ಮೆಟ್ರೋ ರೈಲನ್ನು ತರೋದಕ್ಕೆ ಯೋಜನೆಯನ್ನು ಸಿದ್ಧ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹೇಳಿದರು, ಯೋಜನೆಯನ್ನು ಸಿದ್ಧ ಮಾಡೋದಕ್ಕೆ ಮಾಡಿ ಅಂತಕ್ಕಂಥ ಮಾತನ್ನ ಯೋಜನೆ ಬಜೆಟ್ನಲ್ಲಿ ಹೇಳಿದರು. ಅದರಂತೆ ಇವತ್ತು ಯೋಜನೆ ಸಿದ್ಧವಾಗಿದೆ. ಅದನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಖಾತೆಗೆ ಬರ್ತದೆ. ಅವರು ಮತ್ತು ಮುಖ್ಯಮಂತ್ರಿಗಳು ಅದನ್ನು ಸಾಕಾರ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಬಿಜೆಪಿಗೆ ಶಾಕ್ ಕೊಟ್ಟು ರಾಜ್ಯದ ಜನರಿಗೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರ ಹಿಡಿದಂಥ ರಾಜ್ಯ ಕಾಂಗ್ರೆಸ್ ನಾಳೆಗೆ 3 ವರ್ಷ ಪೂರೈಸ್ತಾ ಇದೆ. ಇದೇ ಖುಷಿಯಲ್ಲಿ ಸಾಧನಾ ಸಮಾವೇಶವನ್ನ ಮಾಡಿದ್ದು ಸರ್ಕಾರದ ಸಾಧನೆ ಗಿನ್ನೆಸ್ ಪುಟವನ್ನೂ ಸೇರಿದೆ. ಹರೀಶ್ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.